ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸ್ನೇಹದ ಹೆಸರಿನಲ್ಲಿ ಮನೆಗೆ ಬಂದ ಕತೀಬರು ತಹಶೀಲ್ದಾರ್ಗೆ ಜ್ಯೂಸ್ನಲ್ಲಿ ನಶೆಗಿಟ್ಟು ಬೆತ್ತಲೆ ಮಾಡಿ ವಿಡಿಯೋ ಶೂಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದರೋಡೆ ನಡೆಸಿ ಲೈಂಗಿಕ ದೌರ್ಜನ್ಯ ಎಸಗಿ ಕೊನೆಗೆ ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಲು ಯತ್ನಿಸಿದ್ದಾರೆ. ಏನಿದು ಹನಿ ಟ್ರ್ಯಾಪ್ ಹಾಗೂ ಕೊಲೆ ಯತ್ನದ ಭೀಕರ ಪ್ರಕರಣ? ಅನುಷ್, ಶಿವಪ್ಪ ಆ್ಯಂಡ್ ಗ್ಯಾಂಗ್ ನಡೆಸಿದ ಆ ಕರಾಳ ರಾತ್ರಿಯ ಆಟ ಹೇಗಿತ್ತು? ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಫೇಸ್ಬುಕ್ನಲ್ಲಿ ಪರಿಚಯವಾಗಿದ್ದ ಫ್ರೆಂಡ್ಸ್ ಪಾರ್ಟಿ ಮಾಡೋ ನೆಪದಲ್ಲಿ ಎಂಟ್ರಿ. ತಹಶೀಲ್ದಾರ್ನನ್ನೇ ಬೆತ್ತಲೆಗೊಳಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಗ್ಯಾಂಗ್ ಅಂದರ್. ಫೇಸ್ಬುಕ್ ಮೂಲಕ ಪರಿಚಯವಾಗಿದ್ದ ಸ್ನೇಹಿತರು ಪಾರ್ಟಿ ನೆಪದಲ್ಲಿ ಬಂದು ತಹಶೀಲ್ದಾರ್ನ ಬೆತ್ತಲೆಗೊಳಿಸಿ ಸುಲಿಗೆ ಮಾಡಿರೋ ಘಟನೆ ಬೆಂಗಳೂರಿನ ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಲ್ಲಿ ನಡೆದಿದೆ. ಚನ್ನಪಟ್ಟಣ ತಹಶೀಲ್ದಾರ್ ಆಗಿರೋ ಗಿರೀಶ್ ಎಂಬಾತನೇ ಸ್ನೇಹಿತರಿಂದ ಬೆತ್ತಲೆಯಾಗಿ ಹಲ್ಲೆಗೊಳಗಾಗಿ ಸುಲಿಗೆಗೆ ಒಳಗಾಗಿರೋದು. ಒಬ್ಬ ತಾಲೂಕು ದಂಡಾಧಿಕಾರಿಯ ಮೇಲೆಯೇ ಹಲ್ಲೆ ಮಾಡಿ ಸುಲಿಗೆ ಮಾಡಿದ್ದಾರೆ ಅಂದ್ರೆ ಹೇಗೆ ಅನ್ನೋ ಸಾಕಷ್ಟು ಅನುಮಾನ ಕಾಡ್ತಾ ಇದೆ. ಸದ್ಯ ತಹಶೀಲ್ದಾರ್ ಗಿರೀಶ್ ನೀಡಿರೋ ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದ ಚನ್ನಪಟ್ಟಣ ಟೌನ್ ಪೊಲೀಸರು ಅನುಷಾ ಶಿವಪ್ಪ ಎಂಬಾತನನ್ನ ಬಂಧಿಸಿ ತನಿಖೆ ಕೈಗೊಂಡಿದ್ದಾರೆ. ಏನಿದು ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ, ಕೆಲ ವರ್ಷಗಳ ಹಿಂದೆ ಗಿರೀಶ್ ಮೈಸೂರಿನಲ್ಲಿ ತಹಶೀಲ್ದಾರ್ ಆಗಿದ್ದಾಗ ಅನುಷ್ ಶಿವಪ್ಪನ ಪರಿಚಯವಾಗಿತ್ತು. ನಂತರ ಗಿರೀಶ್ ಚನ್ನಪಟ್ಟಣಕ್ಕೆ ವರ್ಗಾವಣೆಯಾದ ಬಳಿಕವೂ ಸಂಪರ್ಕ ಮುಂದುವರಿದಿತ್ತು ಎನ್ನಲಾಗಿದೆ. ದೂರಿನ ಪ್ರಕಾರ ಜೂನ್ 28ರ ರಾತ್ರಿ ಅನುಷ್ ಶಿವಪ್ಪ ತಹಶೀಲ್ದಾರ್ಗೆ ಕರೆ ಮಾಡಿ ತಾನು ಮೈಸೂರಿನಿಂದ ಬೆಂಗಳೂರಿಗೆ ತೆರಳುತ್ತಿರುವುದಾಗಿ ತಿಳಿಸಿ ಮಾರ್ಗ ಮಧ್ಯೆ ಭೇಟಿ ಮಾಡುವುದಾಗಿ ಹೇಳಿದ್ದಾನೆ. ಬಳಿಕ ಜೂನ್ 29ರ ಮುಂಜಾನೆ ಸುಮಾರು 2 ಗಂಟೆಗೆ ಅನುಷ್ ಶಿವಪ್ಪ ತನ್ನ ಸ್ನೇಹಿತರಾದ ಶೋಭಾರಾಜ್ ಮತ್ತು ನವೀನ್ ಜೊತೆ ತಹಶೀಲ್ದಾರ್ ಅವರ ಸರ್ಕಾರಿ ನಿವಾಸಕ್ಕೆ ಬಂದಿದ್ದನಂತೆ. ಸ್ನೇಹಿತರೊಂದಿಗೆ ತಹಶೀಲ್ದಾರ್ ಗಿರೀಶ್ ಮನೆಗೆ ಬಂದಿದ್ದ ಅನುಷ್ ಶಿವಪ್ಪ ಸ್ನೇಹಿತರೊಂದಿಗೆ ಡ್ರಿಂಕ್ಸ್ ಬಾಟಲ್ಗಳನ್ನ ತಂದಿದ್ದು ಡ್ರಿಂಕ್ಸ್ ಪಾರ್ಟಿಗೆ ಅವಕಾಶ ಕೇಳಿದ್ದರಂತೆ. ಆ ವೇಳೆ ತಹಶೀಲ್ದಾರ್ ನಿರಾಕರಿಸಿದರೂ ಅಲ್ಲಿಯೇ ಪಾರ್ಟಿ ನಡೆಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅದೇ ವೇಳೆ ತಹಶೀಲ್ದಾರ್ಗೆ ಹಣ್ಣಿನ ಜ್ಯೂಸ್ ನೀಡಿದ್ದು ಜ್ಯೂಸ್ ಕುಡಿದ ಬಳಿಕ ಗಿರೀಶ್ ಪ್ರಜ್ಞೆ ತಪ್ಪಿದ್ದರಂತೆ. ಬಳಿಕ ಬೆಳಗಿನ ಜಾವ ಎಚ್ಚರವಾದಾಗ ತಾವು ಸಂಪೂರ್ಣ ಬೆತ್ತಲೆಯಾಗಿರುವುದನ್ನು ಕಂಡಿದ್ದು ಪ್ರಶ್ನಿಸಿದಾಗ ಆರೋಪಿಗಳು ಹಲ್ಲೆ ನಡೆಸಿ ಗಿರೀಶ್ ಕೈಯಲ್ಲಿದ್ದ ಉಂಗುರ, ಕತ್ತರಿಸರ ಹಾಗೂ ಬೆಳ್ಳಿ ಉಡುದಾರವನ್ನ ಕಸಿದುಕೊಂಡಿದ್ದಾರಂತೆ. ಜೊತೆಗೆ ನಗ್ನ ಸ್ಥಿತಿಯಲ್ಲಿದ್ದ ಗಿರೀಶ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು 10 ಲಕ್ಷ ರೂಪಾಯಿ ನೀಡುವಂತೆ ಬೆದರಿಕೆ ಹಾಕಿದ್ದಾರೆ ಎಂದು ತಹಶೀಲ್ದಾರ್ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಹಣ ನೀಡದಿದ್ದರೆ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುವುದಾಗಿ ಬ್ಲಾಕ್ ಮೇಲ್ ಮಾಡಿದ್ದ ಆರೋಪಿಗಳು ತಹಶೀಲ್ದಾರ್ ಗಿರೀಶ್ನ ಹಾಸಿಗೆ ಮೇಲಾಕಿ ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಯತ್ನಿಸಿದ್ದರಂತೆ. ಬಳಿಕ ಬೆಳಗ್ಗೆ 7 ಗಂಟೆವರೆಗೂ ಅಕ್ರಮ ಬಂಧನದಲ್ಲಿಟ್ಟು ಲೈಂಗಿಕ ದೌರ್ಜನ್ಯ ಎಸಗಿರುವುದಾಗಿಯೂ ದೂರಿನಲ್ಲಿ ಆರೋಪಿಸಲಾಗಿದೆ. ಅಲ್ಲದೆ ಆತ್ಮಹತ್ಯೆ ಪತ್ರ ಬರೆಸಿ ಸಹಿ ಮಾಡಿಸಿಕೊಂಡಿದ್ದಾರಂತೆ ಈ ಅನುಷ್ ಶಿವಪ್ಪ ಅಂಡ್ ಗ್ಯಾಂಗ್. ಅದರಲ್ಲಿ ತಹಸೀಲ್ದಾರ್ ಅವರಿಗೆ ಎಕ್ಸ್ಟೋರ್ಷನ್ ಮಾಡಕ್ಕೆ ಪ್ರಯತ್ನ ಪಟ್ಟಿರುವಂತಹ ಒಂದು ಪ್ರಕರಣದಲ್ಲಿ ನಾವು ಒಬ್ಬ ಆರೋಪಿಯನ್ನು ಬಂಧನ ಮಾಡಿದೀವಿ. ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದೀವಿ. ಇನ್ನು 2 ಆರೋಪಿಗಳನ್ನ ನಾವು ಬಂಧನ ಮಾಡೋದು ಬಾಕಿ ಇದೆ. ಇವರೆಲ್ಲ ಮೂಲತಃ ಮೈಸೂರಾಗಿದ್ದು ಅವ್ರಿಗೆ ಯಾವಾಗಲಿಂದನೂ ಪರಿಚಯ ಇರುವಂತಹ ಒಂದು ಮಾಹಿತಿ ಇದೆ. ಆ ಪರಿಚಯವನ್ನು ಸದುಪಯೋಗ ಪಡಿಸಿಕೊಳ್ಳೋ ಒಂದು ದುರುದ್ದೇಶದಿಂದ ಅವರು ಈ ರೀತಿಯಾಗಿ ಬಂದು ಏನು ತಹಸೀಲ್ದಾರ್ ಅವ್ರನ್ನ ಅವ್ರದ್ದು ಒಂದು ಇಂಟರ್ವ್ಯೂ ತಗೊಳ್ಬೇಕು ಅನ್ನೋ ಒಂದು ನೆಪ ಒಡ್ಡಿ ಅವರನ್ನ ಭೇಟಿ ಮಾಡಿ ನಂತರದಲ್ಲಿ ಈ ರೀತಿ ಎಕ್ಸ್ಟೋರ್ಷನ್ಗೆ ಇಳಿದಿರೋದು. ಇನ್ನು ಈ ಸಂಬಂಧ ಚನ್ನಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ ತಹಶೀಲ್ದಾರ್ ಗಿರೀಶ್ ದೂರು ದಾಖಲಿಸಿದ್ದು ಬಿಎನ್ಎಸ್ ಅಡಿಯಲ್ಲಿ ಕೊಲೆ ಯತ್ನ, ಹಲ್ಲೆ, ಅಕ್ರಮ ಬಂಧನ, ಜೀವ ಬೆದರಿಕೆ, ಬ್ಲಾಕ್ ಮೇಲ್ ಸಂಬಂಧಿಸಿದಂತೆ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡಿದ್ದ ಪೊಲೀಸರು ಪ್ರಮುಖ ಆರೋಪಿ ಅನುಷ್ ಶಿವಪ್ಪನನ್ನ ಬಂಧಿಸಿದ್ದು ಉಳಿದ 2 ಆರೋಪಿಗಳಾದ ಶೋಭರಾಜ್ ಮತ್ತು ನವೀನ್ ಪತ್ತೆಗೆ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಅರಕೇಶ್, ಗ್ಯಾರಂಟಿ ನ್ಯೂಸ್, ರಾಮನಗರ.